ವಸಂತ್ ಶೆಟ್ಟಿ ವೀರನಗರ ಇವರು ಹಿಂದೆ ಪಂಚಾಯತ್ನ ಸದಸ್ಯರಾಗಿದ್ದವರು ಬಿಜೆಪಿಯಿಂದ. ನಂತರ ಬಿಜೆಪಿಯ ವಾರ್ಡು ಅಧ್ಯಕ್ಷರಾಗಿ ಭಾಳ ಸಕ್ರಿಯವಾಗಿ ಕೆಲಸ ಮಾಡಿದಂಥವ್ರು ಭಾಳ ವರ್ಷದಿಂದ. ವೀರನಗರ ಅಂದರೆ ವೀರನಗರದವ್ರು ಬಂದಿದ್ದಾರೆ, ನಮ್ಮ ಪಾರ್ಟಿ ವರ್ಕರ್ ಕೂಡ. ವೀರನಗರ ಅಂದರೆ ನಮಗೆ ಯಾವಾಗಲೂ ಒಬ್ಬರವರಿಗೆ ಗೊತ್ತಿದೆ, ನನ್ನ ಚುನಾವಣೆಯಲ್ಲಿಯೂ ಹಾಗೆ ಸರ್. 1,000 ಓಟು ಪೋಲಾದರೆ ನಮಗೆ 125, 100 ಬಂದದ್ದು ಕಡಿಮೆ, 70, 80 ಎಲ್ಲ ಅವ್ರಿಗೆ ಬೀಳುವಂಥದ್ದು. ಅದಕ್ಕೆ ನೇತೃತ್ವ ವಹಿಸ್ತಕ್ಕಂಥದ್ದು ವಸಂತ್ ಶೆಟ್ಟರು ಅಲ್ವ ಸರ್? ಹಾಂ. ಆಗ ಅವರು ನಮ್ಮ ಕಡೆಗೆ ಬಂದಿದ್ದರಿಂದ ನಮ್ಮ ಪಕ್ಷಕ್ಕೆ ಒಂದು ದೊಡ್ಡ ಬಲ, ಆನೆ ಬಲ ಬಂದಿದೆ ಅಂತ ನಾನು ತಿಳ್ಕೊಂಡಿದ್ದೇನೆ. ಮತ್ತು ಅನೇಕ ರಿಕ್ಷಾ ಚಾಲಕರು ಇತ್ತೀಚೆಗೆ ವೇದವಾಸ್ ಕಾಮತ್ ಜೊತೆ ಗುರುತಿಸಿಕೊಂಡು ಅವರು ಮೋಸ ಮಾಡಿ ಮಾಡಿ ಇವರಿಗೆ ಇವತ್ತು ರಿಯಲೈಸ್ ಆಗಿದೆ. ನಾನು ಎಲ್ಲ ಸದಸ್ಯರಿಗೆ ಹೇಳ್ತಾ ಇದ್ದೆ, ನಾವು ಏನಾದರೂ ಪ್ರಾಮಾಣಿಕವಾಗಿ ಸೇವೆ ಮಾಡ್ತೇವೆ, ಮಾಡಬೇಕಾದ್ರೆ ನೀವು ನಮ್ಮ ಪಕ್ಷದ ಕಚೇರಿಗೆ ಬಂದು ಪಕ್ಷಕ್ಕೆ ಸೇರ್ಪಡೆ ಆದರೆ ನಮಗೂ ಬಲ ಬರ್ತದೆ. ಇಲ್ಲಿ ನನಗೆ ನಾಯಕರು ಕೇಳ್ತಾರೆ, ನೀವು ಕೆಲಸ ಮಾಡಿ ಕೊಡ್ತೀಯಾ? ಅವರೆಲ್ಲ ಮತ್ತೆ ಅವರ ಜೊತೆ ಇದ್ದಾರೆ. ಅದಕ್ಕಾಗಿ ತಾವು ಇವತ್ತು ಬಂದು ನಮ್ಮ ಪಕ್ಷಕ್ಕೆ ಸೇರ್ತಕ್ಕಂಥದ್ದು ನಮಗೆ ತುಂಬ ಅದು ಸಹಾಯ ಆಗ್ತದೆ. ಮತ್ತು ನಿಮಗೂ ನಿಮ್ಮ ರಾಜಕೀಯ ಭವಿಷ್ಯಕ್ಕೆ ಅದೊಂದು ಒಳ್ಳೆಯ ದಾರಿಯಾಗಿದೆ. ಕಾಂಗ್ರೆಸ್ ಪಕ್ಷದ ಕಾರ್ಯಕ್ರಮಗಳು ನಿಮ್ಗೆ ಗೊತ್ತಿದೆ, ನಿಮಗೆಲ್ಲರಿಗೂ BPL ಕಾರ್ಡ್ ಇದೆ, ಅಕ್ಕಿ ಸಿಗ್ತದೆ, ಎಲೆಕ್ಟ್ರಿಸಿಟಿ ಫ್ರೀ ಸಿಗ್ತದೆ, ನಿಮ್ಮ ಮನೆಯವರಿಗೆ ಗೃಹಲಕ್ಷ್ಮಿ ಸಿಗ್ತದೆ, ಬಸ್ಸುಗಳು ನಿಮ್ಮ ಮನೆಯವರಿಗೆ ಫ್ರೀ ಟ್ರಾವೆಲಿಂಗ್ ಮಾಡಲಿಕ್ಕೆ ಅವಕಾಶ ಇದೆ. ಯುವಕರಿಗೆ ನಿಮ್ಮ ಮಕ್ಕಳಿಗೆ ಕೆಲಸ ಸಿಗದಿದ್ದರೆ ಅವರಿಗೆ ಯುವಶಕ್ತಿ ಮೂಲಕ ಇವತ್ತು ಅವರ ಕೆಲಸ ಸಿಗುವವರೆಗೆ ಅವರಿಗೆ ಸರ್ಕಾರದಿಂದ ಗೌರವಧನ ಸಿಗತಕ್ಕಂಥ ಕಾರ್ಯಕ್ರಮ ಇದೆ. ಈ ಎಲ್ಲ ಕಾರ್ಯಕ್ರಮಗಳು ಮಾಡಿದ್ದು ಬಡವರಿಗಾಗಿ ಮತ್ತು ಸಮಾಜದ ಎಲ್ಲ ವರ್ಗಗಳ ಜನರಿಗಾಗಿ ಸಿದ್ದರಾಮಯ್ಯನವರು ಕಾಂಗ್ರೆಸ್ ನೇತೃತ್ವ ಸರ್ಕಾರ ಮಾಡಿದ ಹೊರತು ಬೇರೆ ಯಾವ ಉದ್ದೇಶಕ್ಕಾಗಿ ಅಲ್ಲ. ಹಾಗಾಗಿ ನಮ್ಮ ಸರ್ಕಾರದ ಅನೇಕ ಯೋಜನೆಗಳು ನೇರವಾಗಿ ತಲುಪುವುದು ರಿಕ್ಷಾ ಚಾಲಕರಿಗೆ, ಬಡವರಿಗೆ, ಸಮಾಜದ ಕಟ್ಟಕಡೆಯ ವ್ಯಕ್ತಿಗಳಿಗೆ. ಹಾಗಾಗಿ ತಾವು ಈ ಪಕ್ಷಕ್ಕೆ ಸೇರಿಕೊಂಡಿರ್ತಕ್ಕಂಥದ್ದು ಮತ್ತು ಇಲ್ಲಿ ಬಂದು ನಮ್ಮನ್ನು ಪ್ರೋತ್ಸಾಹಿಸ್ತಕ್ಕಂಥದ್ದು ನಮಗೆ ನಿಜವಾಗಿಯೂ ಒಂದು ಆನೆಬಲ ಬಂದಿದೆ. ಮತ್ತು ವಸಂತ್ ಶೆಟ್ಟರ ನೇತೃತ್ವದಲ್ಲಿ ನಾನು ತುಂಬ ಸಲ ಹೇಳ್ತಾ ಇದ್ದೆ ವಸಂತ್ ಶೆಟ್ಟರಿಗೆ, ಎಲ್ಲ ಗ್ರೂಪನ್ನು ಪತಮಲ ಮಾರಾಯ ಅಂತ ಕಾಯ್ತಾ ಇದ್ರು. ಇವತ್ತು ದುಃಖ, ಎಡ್ಡೆ ದುಃಖ, ಎಲ್ಲೇ ದುಃಖ ಅಂತ. ಇವತ್ತು ಒಳ್ಳೆಯ ಅವಕಾಶ ಬಂದಿದೆ. ಚುನಾವಣೆ ಇದ್ದಾಗ ಪಕ್ಷಕ್ಕೆ ಸೇರ್ಪಡೆಯ ಒಂದು ಪ್ರಕ್ರಿಯೆ ನಡೀತಾ ಇರ್ತದೆ. ಒಂದಿಷ್ಟು ಜನ ಸೇರ್ಪಡೋದು, ಒಂದಿಷ್ಟು ಜನ ಪಕ್ಷ ಬಿಡೋದು, ಅಂದರೆ ತನ್ನ ವಲಯವನ್ನು ತೋರಿಸೋದು, ಅಥವಾ ಅದು ಬೇರೆ ಬೇರೆ ಕಾರಣ ಇರ್ತದೆ. ಕೆಲವರು ಹಣಕ್ಕಾಗಿ ಸೇರ್ತಾರೆ, ಕೆಲವರು ಅವಕಾಶ ಸಿಗಲಿಲ್ಲ ಅನ್ನುವ ಕಾರಣಕ್ಕಾಗಿ ಸಿಗ್ತಾರೆ, ಕೆಲವರು ಮತ್ತೊಬ್ಬರನ್ನು ಅವಕಾಶ ಮಾಡಿಕೊಡುವ ಅಥವಾ ಬೇರೆ ಏನೋ ಒಂದು ವೈಯಕ್ತಿಕ ಹಿತಾಸಕ್ತಿ ಇರ್ತದೆ. ಇಂಥ ಎಲ್ಲ ಕಾರಣಕ್ಕೆ ಚುನಾವಣೆ ಸಂದರ್ಭದಲ್ಲಿ ಸಾಮೂಹಿಕವಾಗಿ ಪಕ್ಷಕ್ಕೆ ಸೇರುವ ಪ್ರಕ್ರಿಯೆಗಳನ್ನು ನಾವು ಮಾಧ್ಯಮಗಳಲ್ಲಿ ನಿತ್ಯ ನಿರಂತರ ಅಂತ ನೋಡ್ತಾ ಇರ್ತೇವೆ. ಆದರೆ ಇವತ್ತು ಚುನಾವಣೆ ಯಾವ ಪ್ರಕ್ರಿಯೆ ಅಂತ ಹಬ್ಬಗಳು ಕಾಣ್ತಾ ಇಲ್ಲ, ಅಂಥದ್ದು ಏನು ವಿಶೇಷತೆ ಇಲ್ಲ. ಆದರೂ ದಕ್ಷಿಣ ಕನ್ನಡದಲ್ಲಿ ಒಂದು ವಿಶೇಷ ಬೆಳವಣಿಗೆ ನಡೆದಿದೆ. ಅಂದರೆ BJPಯಿಂದ ಸುಮಾರು 48 ಮಂದಿ ಕಾಂಗ್ರೆಸ್ಸಿಗೆ ಸೇರ್ಪಡೆಗೊಂಡಿದ್ದಾರೆ. ಸೊ ಅದು ಯಾವ ಕಾರಣಕ್ಕಾಗಿ, ಹೇಗೆ ಅನ್ನೋದ್ರ ಬಗ್ಗೆ ನಾವು ಒಂದಿಷ್ಟು ಮಾಹಿತಿಯನ್ನು ಪಡೆಯಬಹುದು. ಯಾರ ನೇತೃತ್ವದಲ್ಲಿ ಇವತ್ತು 48 ಮಂದಿ ಸೇರ್ಕೊಂಡಿದ್ದಾರೋ ಆ ನಾಯಕ ನಮ್ಮ ಜೊತೆಲಿದ್ದಾರೆ. ಸರ್, ನಿಮ್ಮ ಪೂರ್ಣ ಹೆಸರು? ಮತ್ತು ನಂದು ಹೆಸರು ವಸಂತ ಶೆಟ್ಟಿ ವೀರನಗರ ಅಂತ. ನಾನು ಕಣ್ಣೂರು ಗ್ರಾಮ ಪಂಚಾಯತ್ನ ಮಾಜಿ ಸದಸ್ಯನಾಗಿದ್ದೆ, ಈಗ ಕಾರ್ಪೊರೇಷನ್ ಆಗಿದೆ. ಅಲ್ಲ, ನೀವು ಯಾಕೆ, ಅಂದರೆ ಈಗ ಯಾವ ಕಾರಣಕ್ಕಾಗಿ ನೀವು ಕಾಂಗ್ರೆಸ್ ಸೇರಿದ್ದೀರಿ? ನೋಡಿ, ನಮ್ಮದು ಆಟೋ ರಿಕ್ಷಾ ವಿಚಾರ ತಮಗೆಲ್ಲರಿಗೂ ತಿಳಿದಂತೆ ಈ ಬ್ಯಾಟ್ರಿ ಚಾಲಿತ ಆಟೋ ರಿಕ್ಷಾಗಳ ಹಾವಳಿಯಿಂದ ಬಹಳ ತೊಂದರೆ ಆಗಿದೆ ನಮಗೆ. ನಾವು ಈ ಬಗ್ಗೆ ನಮ್ಮ ಸರ್ಕಾರ ಈ ಹಿಂದೆ ನಾನು ಆ ಪಕ್ಷದಲ್ಲಿದ್ದೆ, ತುಂಬ ಸಲ ಹೋಗಿದ್ದೇನೆ, ಮಾತಾಡಿದ್ದೇನೆ, ಮೀಟಿಂಗ್ ಮಾಡಿದ್ದೇವೆ ಈ ಬಗ್ಗೆ. ಅದಕ್ಕೆ ಏನು ಒಂದು ನಮಗೆ ಎಂತ ಹೇಳ್ತಾರೆ, ಅದಕ್ಕೆ ಸ್ಪಂದನೆ ಬಹಳ ಕಡಿಮೆ ಸಿಕ್ಕಿದೆ. ಅದಕ್ಕೋಸ್ಕರ ನಾವು ಮತ್ತೆ 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 ಅವರ ಹತ್ರ ಕಾಡುತ್ತಾ ಬೇಡ್ತಾ ಹೇಳ್ತಾ ಇದ್ದೆವು, ನಮಗೆ ಏನಾದರೂ ಒಂದು ನಮ್ಮ ಈಗ ಆಟೋ ರಿಕ್ಷಾ ಹೇಗೆ ಉಂಟಾ, ಆ ಬ್ಯಾಟ್ರಿ ಚಾಲಿತ ಆಟೋ ರಿಕ್ಷಾಕ್ಕೂ ನಮ್ಮ ಆರ್ ಟಿ ಒ ಸಂಬಂಧಪಟ್ಟಂತಹ ನಿಯಮ ನಿಬಂಧನೆಗಳು ಏನಿದೆಯಾ ಅದನ್ನು ಒಂದೇ ಥರ ಮಾಡಿ, ಇಬ್ಬಗೆಯ ನೀತಿ ಮಾಡಬೇಡಿ ಅಂತ ಸ್ಟಾರ್ಟಿಂಗಿಂದಲೂ ಒಂದು 10 ಗಾಡಿ ಹೊರಡುವಾಗೇ ನಾವು ಅವರಿಗೆ ಮನವಿ ಸಲ್ಲಿಸುತ್ತಾ ಬಂದಿದ್ದೇವೆ. ಆದರೆ ಅದಕ್ಕೆ ಪೂರಕವಾದ ಸ್ಪಂದನೆ ನಮಗೆ ಸಿಗಲಿಲ್ಲ. ಆ ನಂತರ ನಮ್ಮ ಆಟೋ ರಿಕ್ಷಾ ಯೂನಿಯನ್ ಹೈಕೋರ್ಟಿಗೆ ಹೋಗಿ ನಂತರ ಅಲ್ಲಿ ಸ್ಟೇ ಸಿಕ್ಕಿತು, ಸ್ವಲ್ಪ ತಾತ್ಕಾಲಿಕ ರಿಲೀಫ್ ಸಿಕ್ಕಿತು. ನಂತರ ಅಲ್ಲಿ ಮತ್ತೆ ವೇಕಟ್ ಆಯಿತು. ಜಿಲ್ಲಾಧಿಕಾರಿಯವರಿಗೆ ಅದರ ಬಗ್ಗೆ ಜಿಲ್ಲಾಧಿಕಾರಿಯವರ ಇದರಲ್ಲಿ ಅಂದರೆ ಅವರಿಗೆ ಅದರ ಬಗ್ಗೆ ಏನಾದರೂ ಒಂದು ಕ್ರಮ ಕೈಗೊಳ್ಳಬೇಕಂತ ಹೈಕೋರ್ಟಿನಿಂದ ಸೂಚನೆ ಬಂದಿದೆ. ಆ ನಂತರ
ನಂತರವು ನಾವು ಇವರ ಹತ್ರ ಹೋಗ್ತಾ ಇದ್ದೆವು, ಅವರಿಗೆ ಜಿಲ್ಲಾಧಿಕಾರಿ ಅವರಿಗೆ ಹೇಳಿ ಒಂದು ಮೀಟಿಂಗ್. ಯಾರ ಹತ್ರ ಹೋಗ್ತಾ ಇದ್ರಿ? ನಮ್ಮ ವೇದವ್ಯಾಸ ಕಾಮತ್, ನಮ್ಮ ಶಾಸಕರು ಯಾರು ಅವರೇ ಅಲ್ವಾ, ಹೆಸರು ಹೇಳ್ಬೇಕಂತಿಲ್ಲ, ಎಲ್ಲರಿಗೂ ತಿಳಿದಿದೆ. ಎಲ್ಲರ ಶಾಸಕರವರು, BJPಗೆ ಮಾತ್ರ ಅಲ್ಲ, ಎಲ್ಲರ ಶಾಸಕರು, ನಮ್ಮ ಮಂಗಳೂರು ದಕ್ಷಿಣದ ಹಾಗೆ. ನಂತರ ನಾವು ಏನು ಅದೇ ಹೇಳಿದೆ ಅಲ್ಲ ನಾನು, ಇದು ಬ್ಯಾಟ್ರಿ ಚಾಲಿತ ಆಟೋ ರಿಕ್ಷಾ ಇದರಲ್ಲಿ ಮತ್ತೆ ಗಾಡಿ ಬರ್ತಾ ಇತ್ತು. ಜಿಲ್ಲಾಧಿಕಾರಿಯವರು ತುಂಬ ವಿಳಂಬ ಮಾಡಿದರು ಮೀಟಿಂಗ್ ಕರೀಲಿಕ್ಕೂ. ತುಂಬ ಸಲ ನಾವು ಅಲ್ಲಿ ಹೋಗಿ ಮನವಿ ಮಾಡ್ತಿದ್ದೆವು, ಮೀಟಿಂಗ್ ಕರೆದದಕ್ಕೆ ಒಂದು ಏನಾದ್ರು ಇದು ಮಾಡಿ. ಓಕೆ, ನಿಮಗೆ ಬ್ಯಾಟರಿ ಚಾಲಿತ ರಿಕ್ಷಾ ಚಾಲಕರದ್ದು ಮತ್ತು ಪೆಟ್ರೋಲ್ ಅಥವಾ ಬೇರೆ ರೆಗ್ಯುಲರ್ ರಿಕ್ಷಾ ಚಾಲಕ ಸಮಸ್ಯೆ ಇತ್ತು, ಅದನ್ನು ಪರಿಹಾರ ಮಾಡಲಿಕ್ಕೆ ಆಗಲಿಲ್ಲ, ನೀವು ಕಾಂಗ್ರೆಸ್ ಮಾಡಿ. ಬಟ್ ಇದರ ಹೊರತಾದ ಬೇರೆ ಕಾರಣಗಳಿಲ್ವಾ ಅಂತ? ನಂತರದ ದಿನಗಳಲ್ಲಿ ಹಾಗೆ ಅವರಿಗೆ ಏನೋ ಕಂಡೀಷನ್ ಅವರು ಕೊಟ್ಟಿದ್ದಾರೆ ಇಲ್ವೋ ಗೊತ್ತಿಲ್ಲ, ಹೇಳ್ತಾ ಇದ್ರು ಅವರಿಗೆ ನೀವು ಪಾರ್ಕಲ್ಲಿ ನಿಲ್ಬೇಡಿ, ಇಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಯಾದಂಥ ಎಲ್ಲಿಗೂ ಹೋಗ್ಬೋದು, ನೀವು ಎಲ್ಲಿಯೂ ರನ್ನಿಂಗಲ್ಲಿ ಬಾಡಿಗೆ ಮಾಡ್ಬೋದು ಅಂತ ಹೇಳ್ತಿದ್ರು. ಅವರು ರನ್ನಿಂಗಲ್ಲಿ ಹೋಗ್ತಿದ್ರು, ಗಾಡಿ ಬರ್ತಾಯಿತ್ತು, ಬೇರೆ ಕಂಪೆನಿ ಬಂತು. ನಂತರ ನಮ್ಮ ಈ ಒಂದು ಏನು ಬೇಡಿಕೆ ಮುಂದುವರಿತಾ ಇತ್ತು, ಗಾಡಿ ಜಾಸ್ತಿ ಬರ್ತಾ ಇತ್ತು. ನಂತರನು ಕಾರ್ಪೊರೇಷನ್ನವರು ಒಂದು ಆದೇಶ ನೀಡಿದರು, ಯಾರು ಕಮಿಷನರ್, ಏನಂದರೆ ಈ ಗಾಡಿ ಈಗ ಪಾರ್ಕಲ್ಲಿ ಕೂಡ ನಿಲ್ಬೋದು. ಈಗಾಗಲೇ ನಮ್ಮ ಸನ್ಮಾನ್ಯ ಪ್ರೇಮಾನಂದ್ ಇವರು ಮೇಯರ್ ಇರುವಾಗ, ಪ್ರೇಮಾನಂದ್ ಶೆಟ್ಟಿ ಅವರು ಅಲ್ಲಿ ಹೆಚ್ಚುವರಿ ಪಾರ್ಕಿಗೆಲ್ಲ ಏನು ಹೇಳ್ತಾರೆ ಸರ್ವೆ ಎಲ್ಲ ಆಗಿದೆ. ಆದರೂ ಹೆಚ್ಚುವರಿ ಪಾರ್ಕ್ ಇದುವರೆಗೂ ಮಾಡಲಿಲ್ಲ. ಈ ಸ್ಮಾರ್ಟ್ ಸಿಟಿಯ ನೆಪದಲ್ಲಿ ಇದ್ದ ಕೆಲವು ಪಾರ್ಕ್ಗಳನ್ನು ಕೂಡ ನಾವು ಕಳ್ಕೊಂಡಿದ್ದೇವೆ. ಸರಿಯಾಗಿ ಪಾರ್ಕಿಂಗ್ ನಮಗೆ ಇಲ್ಲ ನಿಲ್ಲಲಿಕ್ಕೆ. ಈಗ ಹೆಚ್ಚುವರಿ ಈ ಗಾಡಿ ಕೂಡ ಆ ಪಾರ್ಕಿಗೆ ಬಂದು ಸೇರ್ತೀವಿ. ಆವಾಗಲೂ ನಾವು ಇವರ ಹತ್ರ ಹೇಳಿದೆವು, ನೋಡಿ ಇದು ಸರಿಯಲ್ಲ, ನೀವು ಏನಿದ್ರು ಕೌನ್ಸಿಲಲ್ಲಿ ಒಂದು ಮೀಟಿಂಗ್ ಕರೀಬೇಕು, ಮೇಯರ್ಗೂ ಅಧಿಕಾರ ಇದೆ, ಅವರು ಏನಾದರೂ ಮಾತಾಡಬೇಕಲ್ಲ ಇದರ ಬಗ್ಗೆ. ಸೀದಾ ಕಮಿಷನರ್ ಆದೇಶ ಒಬ್ಬರೇ ಕೊಡಲಿಕ್ಕೆ ಆಗ್ತದಾ? ಕೌನ್ಸಿಲಲ್ಲಿ ಅದು ಏನಾದರೂ ಆಗಬೇಕಲ್ಲ. ಅದಕ್ಕೆ ಶಾಸಕರ ಹತ್ರ ಕೇಳೋದಿಲ್ಲ, ನಿನಗೆ ಕಾನೂನು ಗೊತ್ತಿಲ್ಲ, ನಿನಗೇನು ಕಾನೂನು ಗೊತ್ತಿದೆ, ಕಮಿಷನರ್ ಹೇಗೋ ಇದು ಮಾಡ್ಬೋದು, ಆರ್ಡರ್ ಮಾಡ್ಬೋದು, ಆ ರೀತಿ. ಅಂದರೆ ನಮಗೆ ಒಂದು ವಿಷಯ, ಬದಲಾವಣೆ ಜಗದ ನಿಯಮ. ಅಂದರೆ ಈಗಾಗಲೇ ಅಭಯ್ ಚಂದ್ರ ಜೈನ್ ಹೇಳಿದ್ರು, ಮೊದಲೇ ಟಾಂಗಾ ಇತ್ತು, ಮತ್ತೆ ರಿಕ್ಷಾ ಬಂತು. ಸೊ ಆವಾಗಲೂ ಕೂಡ ಹೋರಾಟಗಳು, ಟಾಂಗಾದವರು ಹೋರಾಟ ಮಾಡ್ತಾ ಇದ್ರು, ಬಟ್ ರಿಕ್ಷಾ ಪ್ರಭಾವ. ಈಗ ಹೊಸ ಗಾಡಿ ಬರ್ತಾ ಇದೆ. ಸೊ ಆ ಗಾಡಿ ಬರುವಾಗ ನಿಮಗೆ ಸಮಸ್ಯೆ ಆಗ್ತಾ ಇದೆ, ಮತ್ತೆ ನೀವು ಕೊನೆಗೆ ನೀವು ಅದೇ ಗಾಡಿಗೆ ಹೊಂದ್ಕೊಳ್ಳುವ ಅವಶ್ಯ ಸಮಸ್ಯೆ ಇದುಗಳು ಬರ್ತೇನೆ. ಒಂದು ನಿಮಿಷ, ಬದಲಾವಣೆ ಜಗದ ನಿಯಮ ಸರಿ, ನಾವು ಒಪ್ಪುತ್ತೇವೆ. ನಾವು ಕೂಡ ಸೀದಾ ಬಂದು, ಈಗ ನನ್ನ ಹತ್ರ TVS ಗಾಡಿ ಉಂಟು, ಸೀದಾ ಅದಕ್ಕೆ ಬರಲಿಲ್ಲ, ಲ್ಯಾಂಬ್ರೆಟ್ ರಿಕ್ಷಾ ಇತ್ತು, ಕಾಲಲ್ಲಿ ಕಿಕ್ ಹೊಡೆಯುವಂಥದ್ದು, ಅದರ ನಂತರ ಕೈಯಲ್ಲಿ ಎಳೆಯುವಂಥದ್ದು 2 ಸ್ಟ್ರೋಕ್ ಬಂತು, ನಂತರ ಪೆಟ್ರೋಲಿನಿಂದ LPGಗೆ ಬಂತು, CNG ಬಂತು. ಎಲ್ಲದಕ್ಕೂ ನಾವು ಒಗ್ಗಿಕೊಂಡಿದ್ದೇವೆ. ಬದಲಾವಣೆ ಆಗಬೇಕು. ಇವತ್ತು ಕರೆಂಟ್ ಬಂದು ನಾಳೆ ಸೋಲಾರ್ ಬರ್ಬೋದು, ನಾಡ್ದು ನೀರಲ್ಲಿ ಓಡಾಡುವಂಥದ್ದು ಬರ್ಬೋದು. ನಾವು ಅದಕ್ಕೆ ಸ್ವಾಗತವೇ. ನಾವು ಯಾವುದಕ್ಕೂ ಎಲೆಕ್ಟ್ರಿಕ್ ಗಾಡಿಗೆ ವಿರೋಧ ಮಾಡುವವರಲ್ಲ. ನಮಗೆ RTOಗೆ ಸಂಬಂಧಪಟ್ಟ ಕಾನೂನು, ಯಾಕೆಂದರೆ ಎಲ್ಲಿಯೂ ಈ ಜಿಲ್ಲಾಡಳಿತಕ್ಕೆ ಎಲ್ಲ ವಿಷಯದಲ್ಲೂ ನಮ್ಮ ಮೇಲೆ ಹತೋಟಿ ಇದೆ ಅಲ್ವಾ. ದರ ನಿಗದಿಪಡಿಸುವ ಹಿಡಿದು ಇನ್ಸ್ಪೆಕ್ಷನ್, ಇನ್ಶೂರೆನ್ಸ್, ಟ್ಯಾಕ್ಸ್ ಎಲ್ಲ ನಾವು ಇದು ಮಾಡಿ ಗಾಡಿ ಇನ್ಸ್ಪೆಕ್ಷನ್ ಅದೆಲ್ಲ ಆ ರೀತಿ ಈ ಗಾಡಿಗೂ ಅನ್ವಯ ಆಗಬೇಕು. ಯಾವುದು ಎಲೆಕ್ಟ್ರಿಕ್ ಗಾಡಿ ಏನು ಉಂಟಾ ಅದೇ ರೀತಿ ನಮ್ಮ ರಿಕ್ಷಾಕ್ಕೆ ಏನು ನಿಯಮ ನಿಬಂಧನೆ ಉಂಟಾ ಅದನ್ನು ಕೂಡ ಅದಕ್ಕೆ ಅಳವಡಿಸಿ, ಇದೇ ನಮ್ಮ ಬೇಡಿಕೆ ಇತ್ತು. ನಾವು ಯಾವತ್ತು ಎಲೆಕ್ಟ್ರಿಕ್ ಗಾಡಿ, ಯಾಕಂದರೆ ಬದಲಾವಣೆ ಜಗದ ನಿಯಮ. ಓಕೆ ಸರಿ, ನೀವು ಎಲೆಕ್ಟ್ರಿಕ್ ಗಾಡಿ ಬಂತು, ನಿಮಗೆ ಇದು ಈಗ ಸಮಸ್ಯೆ ಪರಿಹಾರ ಇವ್ರು ಮಾಡಿಕೊಡ್ತಾರೆ ಅಂತ ಅನ್ನಿಸ್ತದೆ ನಿಮಗೆ? ಅಂದರೆ ಯಾಕಂದರೆ ಆಡಳಿತ ಇರೋದೇ ಈಗ ಕೇಂದ್ರದ ಕಾನೂನು ಬಂದಿದೆ, ಕಾನೂನಿಗೆ ಪೂರಕವಾಗಿ ನಡ್ಕೊಳ್ತಾ ಇದ್ದಾರೆ. ರಾಜ್ಯದಲ್ಲಿ ಕಾಂಗ್ರೆಸ್ ಇದೆ. ಸೊ ಯಾವ ಇದು ಕೇಂದ್ರದಲ್ಲಿ ಅಧಿಕಾರದಲ್ಲಿ ಇದ್ದವರಿಂದ ಯಾವುದು ನಿಮಗೆ ಸಮಸ್ಯೆ ಪರಿಹಾರ ಮಾಡ್ಲಿಕ್ಕೆ ಆಗಲಿಲ್ವೋ ಅವರು ನಿಮಗೆ ಇವರು ಮಾಡಿಕೊಡ್ತಾರೆ ಅಂತ ಅನಿಸ್ತದೆ ನಿಮಗೆ? ನೀವು ಹೇಳಿದ್ದಕ್ಕೆ ನಾನು ಬೇರೆ ಒಂದು ರೀತಿಯಲ್ಲಿ ಮೊದಲು ಉತ್ತರ ಕೊಡ್ತೇನೆ, ಮತ್ತೆ ಅದಕ್ಕೆ ಉತ್ತರ ಕೊಡ್ತೇನೆ. ಕೇಂದ್ರ ಸರ್ಕಾರ ಮೊದಲನೇ ಬಾರಿ ಮಂಗಳೂರಿಗೆ ಎಲೆಕ್ಟ್ರಿಕ್ ಗಾಡಿ ಬರುವಾಗ ಇಲ್ಲಿ ಕೂಡ ರಾಜ್ಯದಲ್ಲಿ ಇದ್ದದ್ದು BJP ಸರ್ಕಾರನೇ. ಆವಾಗ ನಾವು ಅದರಲ್ಲೇ ಇದ್ದಿದ್ದರಿಂದ ಇವರ ಹತ್ರ ಹೋಗಿ ರಿಕ್ವೆಸ್ಟ್ ಮಾಡ್ತಿದ್ದೆವು. ಆವಾಗ ಇವರಿಗೆ ತಮಿಳುನಾಡು ಮಾದರಿ ಏನು ಮಾದರಿ ಉಂಟು ಅದು ಮಾಡ್ಬೋದಿತ್ತು, ಮಾಡಲಿಲ್ಲ. ಇದೀಗ ಗೌರ್ಮೆಂಟ್ ಬಂದು ಈಗ ಎಷ್ಟು 2 ವರ್ಷ ಪೂರ್ತಿ ಆಗಲಿಲ್ಲ ಕಾಣಬೇಕು, ಆಗಲಿಲ್ಲ. ಇವರ ಹತ್ರನೂ ಈಗ ನಾವು ರಿಕ್ವೆಸ್ಟ್ ಮಾಡ್ತಾ ಇದ್ದೇವೆ. ಮೊನ್ನೆ ಬೆಳಗ್ಗೆ ಅಧಿವೇಶನದಲ್ಲೂ ಕೂಡ ಮಾತಾಡಿದ್ದಾರೆ ನಮ್ಮ ಸನ್ಮಾನ್ಯ ಐವನ್ ಡಿಸೋಜರ್ ಅವರು, ನಮ್ಮ ಇವರು ಸಚಿವರು ರಾಮಲಿಂಗಾರೆಡ್ಡಿ ಅವರಲ್ಲ, ಅವರ ಹತ್ರನೂ ಕೂಡ ಇದರ ಬಗ್ಗೆ ಚರ್ಚೆ ಆಗಿದೆ, ಪ್ರಕ್ರಿಯೆಯಲ್ಲಿದೆ. ನಮಗೆ ಭರವಸೆ ಇದೆ ಮಾಡುವರು ಅಂತ. ಇದಕ್ಕೆ ಒಂದು ಏನಾದರೂ ಸಮಸ್ಯೆಯನ್ನು ಪರಿಹಾರ ಮಾಡುವರು ಅನ್ನುವ ಭರವಸೆ ಇದೆ. ಆ ಭರವಸೆ ಆಧಾರದಲ್ಲಿ ನಾವು ಬಂದಿದ್ದೇವೆ. ಮತ್ತು ನಮಗೆ ಹೆಚ್ಚಿನ
ಒತ್ತಾಯ ಮಾಡಲಿಕ್ಕೆ ಪೂರಕ ಆಗ್ತದೆ ಅಂತ ಎಲ್ಲ ಚಾಲಕರು ನನ್ನನ್ನು ಒತ್ತಾಯ ಮಾಡಿದರು. ನಾವು ಆ ಪಕ್ಷಕ್ಕೆ ಸೇರಿ ಅದರ ಮುಖಾಂತರ ನಾವು ಅವರಿಗೆ ಮನವಿ ಮಾಡ್ತಾ ಬರುವ, ನಾವು ಒಟ್ಟಿಗೆ ಇದ್ದೇವೆ ಅನ್ನೋ ಕಾರಣಕ್ಕೆ ಎಲ್ಲರ ಜೊತೆ ಸೇರಿ ನಾವು ಇವತ್ತು ಸೇರಿಕೊಂಡಿದ್ದೇವೆ ಅಷ್ಟೇ. ಓಕೆ. ರಿಕ್ಷಾ ಚಾಲಕರ ಸಮಸ್ಯೆ ಒಂದು ಕಾಂಗ್ರೆಸ್ಸಿಗೆ ಬಲ ಕೊಡುವ ನಿಟ್ಟಿನಲ್ಲಿ, ಅಂದರೆ ಐವನ್ ಡಿಸೋಜ ರಿಕ್ಷಾ ಚಾಲಕರ ಸಂಘಟನೆಯ ನಾಯಕರು ಆಗಿ ಗುರುತಿಸಿಕೊಂಡವರು. ಸೊ ಈ ಹಿನ್ನೆಲೆಯಲ್ಲಿ ಬಹಳ ವಿಶ್ವಾಸದೊಂದಿಗೆ ಒಂದು BJPಯಲ್ಲಿದ್ದ ರಿಕ್ಷಾ ಚಾಲಕರ ಸಂಘಟನೆ ಮತ್ತು ಅದರ ನಾಯಕರು ಈಗ ಕಾಂಗ್ರೆಸ್ ಸೇರ್ಪಡೆಗೊಂಡಿದ್ದಾರೆ.